ಹಾಯ್, ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಿ ನನ್ನ ಭಾವನೆ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ನಾನು ಹೇಗೆ ಮಾಡಿದೆ, ಹೇಗೆ ತಯಾರಿ ಮಾಡಿಕೊಂಡೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಹಾಗೆ ಹೇಗೆ ಆಚರಿಸಲಾಯಿತು ನಮ್ಮ ಮನೇಲಿ ಹಬ್ಬನ, ನಮ್ಮ ಮನೆ ಲಕ್ಷ್ಮಿ ಹೇಗೆ ಕಾಣ್ತಾ ಇದ್ಲು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಆದಮೇಲೆ ಅಡುಗೆ ಮನೆ ಕ್ಲೀನೆಲ್ಲ ಮಾಡಿಬಿಟ್ಟು ಒಂದೇ ಸಲ ಲಕ್ಷ್ಮಿನ ಕ್ಲೀನ್ ಮಾಡ್ಕೋತಾ ಇದ್ದೀನಿ, ರೆಡಿ ಮಾಡ್ಕೋತಾ ಇದ್ದೀನಿ. ಬ್ಲೌಸ್ ಮೇಲೆ ರೆಡಿ ಮಾಡಿಕೊಂಡು ಅದಕ್ಕೆ ಅಲಂಕಾರ ರೆಡಿ ಮಾಡ್ಕೋತಾ ಇದ್ದೇನೆ. ಸೀರೆ ಉಡಿಸ್ಬಿಟ್ಟು, ಆ್ಯಕ್ಚುಲಿ ಸೀರೆ ಎಲ್ಲ ಬೆಳಗ್ಗೆನೇ ಉಡ್ಸೋಕ್ಕಾಗೋದಿಲ್ಲ, ಅದಕ್ಕೆ ನೈಟೇ ಪ್ರಿಪೇರ್ ಮಾಡಿಕೊಂಡ್ರೆ ನಮ್ಗೆ ಕರೆಕ್ಟ್ ಟೈಮ್ಗೆ ಅಂದರೆ 5 ಗಂಟೆ ಒಳಗೆ ನಾವು ದೀಪ ಹಚ್ಬೇಕಾಗುತ್ತೆ. ಕಳಸ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ. 5 ಗಂಟೆ ಒಳಗೆ ನಾವು ಪೂಜೆ ಮಾಡಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬ ಒಳ್ಳೆಯದು ಅಂತ ನಾವು ಆಗಿನಿಂದಲೂ ಅನುಸರಿಸ್ಕೊಂಡು ಬಂದಿರೋದು, ನಮ್ಮ ಮನೆಯ ಪದ್ಧತಿ ಕೂಡ. ಹಾಗೆ ಈಗಿದ್ದಲ್ಲಿ ನೋಡ್ತಾ ಇರೋ ಹಾಗೆ 12:30 ಆಗೋಗಿತ್ತು ಈ ಸೀರೆ ಉಡ್ಸೋದಕ್ಕೆ. ಮತ್ತು ಈ ಸೀರೆ ಉಡಿಸಿ ಯಾವ ಕಂಫರ್ಟಬಲ್ ಆಗಿಲ್ಲ ಅಂದ್ಬಿಟ್ಟು ಕಲರ್ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಬೇರೆ ಒಂದು ಸೀರೆ ಉಡ್ಸಿದ್ವಿ. ನನಗೆ ಅದೇ ಬೇಜಾರಾಗ್ತಾಯಿತ್ತು. ಇಷ್ಟೊತ್ತಾದರೂ ಸೀರೆ ಉಡ್ಸೋದೇ 2 ಅವರ್ ಲೇಟ್ ಆಗೋಯ್ತಲ್ಲ ಅಂತ ಬೇಜಾರಾಗ್ತಾಯಿತ್ತು. ಆದರೂ ತಾಯಿ ಲಕ್ಷ್ಮಿ ತುಂಬ ಸುಂದರವಾಗಿ ರೆಡಿ ಆಯ್ತಾ ಇದ್ದಾಳೆ, ಒಂದೇ ಖುಷಿ ಆಗ್ತಾ ಇರೋದು. ನೋಡಿ ಹೇಗೆ ರೆಡಿ ಆಯಿತು ಅಂದರೆ 4 ಗಂಟೆ ಅಷ್ಟೊತ್ತಿಗೆಲ್ಲ ನಾವು ಪೂಜೆಗೆ ರೆಡಿ ಮಾಡಿಕೊಂಡು ತಟ್ಟೆ ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ 4 ಗಂಟೆ ಆಗೇ ಹೋಯ್ತು. ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿದೆ. 5 ಗಂಟೆ ಅಷ್ಟೊತ್ತಿಗೆಲ್ಲ ದೀಪ ಹಚ್ಚಿದೆ. ತುಂಬ ಸುಂದರವಾಗಿ ಕಾಣ್ತಾ ಇದ್ಲು ಅಂತ ನನ್ನ ಅನಿಸಿಕೆ. ನೀನು ಹೇಗೆ ಕಾಣಿಸ್ತಾ ಇದ್ದಾಳೆ ಲಕ್ಷ್ಮಿ ಅನ್ನೋದನ್ನ ಕಾಮೆಂಟ್ ಮಾಡಿ. ಹಾಗೆ ನಿಮ್ಗೆ ಯಾವುದಾದ್ರು ಲಿಂಕ್ ಬೇಕಿದ್ದರೆ ಕೇಳಿ, ಹಿಂದೆಗಡೆ ಹಾಕಿರೋ ಬ್ಯಾಗ್ರೌಂಡ್ ಲಿಂಕ್ ಬೇಕಿದ್ದರೆ ಕೇಳಿ. ನಾನು ಅದನ್ನ ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು. ಹಾಗೆ ದೇವಿಗೆ ಹಾಕಿರುವಂಥ ಕಾಲು ಮತ್ತು ಕೈಗಳು ಕೂಡ ಫ್ಲಿಪ್ಕಾರ್ಟಲ್ಲೇ ನಾನು ತೊಗೊಂಡಿದ್ದು. ಅದ್ರ ಲಿಂಕ್ ಬೇಕಿದ್ದರೆ ಕೇಳಿ, ಕಾಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ. ಹಾಗೆ ನನ್ನ ಮಗಳು ಕೂಡ ರೆಡಿಯಾಗಿ ಪೂಜೆ ಮಾಡ್ತಾ ಇದ್ದಾಳೆ. ನಂತರ ಲಕ್ಷ್ಮಿ ಇಬ್ಬರು ನೋಡ್ಕೊತಾ ಇದ್ದಾರೆ. ದೇವಿ ಲಕ್ಷ್ಮೀ ದೇವಿ ಹಾಡನ್ನು ಹಾಕ್ಬಿಟ್ಟು ಹಾಗೆ ಸುಮ್ಮನೆ ಕೂತ್ಕೊಂಡು ಇದ್ವಿ. ಆಮೇಲೆ ರೆಸ್ಟ್ ಮಾಡ್ತಾಯಿದ್ವಿ. ನಮ್ಮಮ್ಮ ಕೂಡ ಇದ್ದರು. ಅವರು ನಾನು ಎಲ್ಲ ಒಂದೊಂದು ಫೋಟೋ ತಗೊಂಡ್ವಿ ಮೊಬೈಲಲ್ಲಿ. ನನ್ನ ಮಗಳು ನಾನು ಎಲ್ಲ ಸೇರಿ ಒಂಥರ ಎಂಜಾಯ್ಮೆಂಟ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಬ್ಬದ ವಾತಾವರಣ ಅಂದರೆ ಅದೇ ಅಲ್ವಾ, ಹೆಣ್ಣು ಮಕ್ಕಳಿಗೆ ಈ ಹಬ್ಬನೇ ತುಂಬ ಇಷ್ಟವಾದ ಹಬ್ಬ ಅಂತಲೇ ಹೇಳ್ಬೋದು. ಎಷ್ಟು ಬಿದ್ದೆಗೆಟ್ಟೋ ಅವ್ರಿಗೆ ಶ್ರಮ ಅಂತ ಅನಿಸೋದೇ ಇಲ್ಲ. ತುಂಬ ಖುಷಿಯಾಗಿ ಹಬ್ಬಗಳನ್ನ ಮಾಡ್ತಾರೆ ಹೆಣ್ಮಕ್ಳೇ. ಹಾಗೆ ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಮನೆಯ ಲಕ್ಷ್ಮಿಗಳಿಗೆ ತುಂಬ ವಿಶೇಷವಾದ ಹಬ್ಬ ಅಂತಲೇ ಹೇಳ್ಬೋದು. ನಂತರ ಇದು ಮಧ್ಯಾಹ್ನದಲ್ಲಿ ಒಬ್ಬಿಟ್ಟು ಮಾಡಿಬಿಟ್ಟು ದೇವರಿಗೆ ನೈವೇದ್ಯಕ್ಕೆ ಇಟ್ಟಿದ್ದೆ. ನಾನು ನೈವೇದ್ಯಕ್ಕೆ 3 ಥರದ ತಿಂಡಿ ಮಾಡಿದ್ದೆ ಅಷ್ಟೇ, ಜಾಸ್ತಿ ಏನು ಮಾಡೋಕ್ಕಾಗಿಲ್ಲ. ಬೆಳಗ್ಗೆ ಕೇಸರಿಬಾತು ಮತ್ತು ಹಾಲು ಬೆಲ್ಲದನ್ನ ಇದನ್ನು ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಟ್ಟಿದ್ದೆ, ಮೊಸರನ್ನ ಬೆಲ್ಲದನ್ನ. ಹಾಗೆ ಮಧ್ಯಾಹ್ನಕ್ಕೆ ಒಬ್ಬಿಟ್ಟು ಮಾಡಿಟ್ಟಿದ್ದೆ. ಸಂಜೆಗೆ ಬಾದಾಮಿ ಹಾಲು ಮಾಡಿಬಿಟ್ಟು ದೇವ್ರಿಗೆ ಕಾಯಿಸಿ ಕೊಟ್ಟಿದ್ದೆ. ನಂತರ ಇದು ಸಂಜೆ ಅಲಂಕಾರಕ್ಕೆ ನೀವು ಬ್ಯಾಗ್ರೌಂಡ್ ನೋಡ್ತಾ ಇದ್ದೀರಲ್ಲ, ಅದು ಕೂಡ ನನಗೆ ಸಂಜೆ ಮೇಲೆ ಸಿಕ್ತು. ಅಂದರೆ 3 ಗಂಟೆ ಮೇಲೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಾನು ಇದು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದೆ. ಇದೇನಂತಾರೆ ಇದನ್ನು, ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸಂಜೆ ಬಂತಿದ್ದು ಫ್ಲಿಪ್ಕಾರ್ಟಲ್ಲಿ ತುಂಬ ಚೆನ್ನಾಗಿತ್ತು. 120 ರೂಪಾಯಿ ಅಷ್ಟೇ 2 ಬಂದಿದೆ. ಇದೊಂಥರ ಡಿಸೈನ್ ಆದರೆ ಇನ್ನೊಂದು ಥರದ್ದು ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ, ಸಖತ್ತಾಗಿ ಕಾಣ್ತಾ ಇದೆ. ಬಟ್ ಇನ್ನೂ ಚೆನ್ನಾಗಿ ದೇವಿ ಥರ ರೆಡಿಯಾಗಿಬಿಟ್ಟು ಹಾಕೋಣ ಅಂದ್ಬಿಟ್ಟು ತೆಗೆದಿಟ್ಟೆ. ತುಂಬ ಚೆನ್ನಾಗಿದೆ. ನಿಮಗೂ ಲಿಂಕ್ ಬೇಕಿದೆ ಕೇಳಿ. ಓಕೆ, ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್.